ನಿಮಗೆ ಬಾಬಾ ವಂಗವರ 2026ರ ಪ್ರಿಡಿಕ್ಷನ್ ಬಗ್ಗೆ ಗೊತ್ತಾ? ಇವರು 2026ರಲ್ಲಿ ಈ ಭೂಮಿಗೆ ಒಂದು ದೊಡ್ಡ ಕಂಟಕ ಇದೆ, 3ನೇ ಮಹಾಯುದ್ಧ ಆಗುತ್ತೆ ಆ್ಯಂಡ್ AI ಇವಾಗಿರೋದಕ್ಕಿಂತ ತುಂಬಾ ಅಡ್ವಾನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ರೀಸೆಂಟಾಗಿ ಸ್ಪೇಸಲ್ಲಿ ಒಂದು ವಿಚಿತ್ರವಾದಂಥ ವಸ್ತು ಸುತ್ತಾಡ್ತಾ ಇದೆ. ಕೆಲವು ಜನ ಇದು ಏಲಿಯನ್ಸ್ ತಯಾರು ಮಾಡಿರುವಂಥ ವಸ್ತು ಆಗಿರ್ಬೋದು ಆ್ಯಂಡ್ ಇದರ ಒಳಗಡೆ ಏಲಿಯನ್ಸ್ ಇರ್ಬೋದು ಅಂತ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಚೀನಾ ಮಕ್ಕಳಿಗೆ ಜನ್ಮ ಕೊಡುವಂಥ ರೋಬೋಟನ್ನು ತಯಾರು ಮಾಡ್ತಾ ಇದೆ ಅಂತೆ. ಈ ರೋಬೋಟ್ 2026ರಲ್ಲಿ ಜಾರಿಗೆ ಬರುತ್ತೆ ಆ್ಯಂಡ್ ಇದು ಮಕ್ಕಳಿಗೆ ತುಂಬ ಈಸಿಯಾಗಿ ಜನ್ಮ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಈ ವಿಡಿಯೋದಲ್ಲಿರುತ್ತೆ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ. ಕರ್ಡ್ ಅಥವಾ ಮೊಸರನ್ನ ತಿನ್ನೋದ್ರಿಂದ ನಿಮ್ಮ ಬಾಡಿಗೆ ಎಷ್ಟು ಒಳ್ಳೆಯದು ಅಂತ ಗೊತ್ತಾ? ಈ ಮೊಸರನ್ನ ತಿನ್ನೋದ್ರಿಂದ ನಿಮ್ಮ ಹೊಟ್ಟೆ ತುಂಬ ಹೆಲ್ದಿಯಾಗಿರುತ್ತೆ. ಅಂದರೆ ಈ ಮೊಸರಲ್ಲಿರುವಂಥ ಪ್ರೋಬಯೋಟಿಕ್ ಅನ್ನೋ ಬ್ಯಾಕ್ಟೀರಿಯಾ ಆಹಾರವನ್ನು ತುಂಬ ಈಸಿಯಾಗಿ ಡೈಜೆಸ್ಟ್ ಮಾಡೋದ್ರ ಜೊತೆಗೆ ಗ್ಯಾಸನ್ನು ಸ್ಟಾಪ್ ಮಾಡಿ ಆಸಿಡಿಟಿಯನ್ನು ಕಡಿಮೆ ಮಾಡುತ್ತೆ. ಆ್ಯಂಡ್ ಈ ಮೊಸರು ಹ್ಯುಮಿನಿಟಿ ಪವರನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಶೀತ, ಕೆಮ್ಮು ಆ್ಯಂಡ್ ಇನ್ಫೆಕ್ಷನ್ಸ್ ವಿರುದ್ಧ ಹೋರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಮೊಸರಲ್ಲಿರುವಂಥ ಕ್ಯಾಲ್ಸಿಯಂ ಆ್ಯಂಡ್ ಫಾಸ್ಫರಸ್ ಹಲ್ಲುಗಳನ್ನು ಆ್ಯಂಡ್ ಮೂಳೆಗಳನ್ನು ತುಂಬ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಆ್ಯಂಡ್ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ವೇಟ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿರುವಂಥ ಪೊಟ್ಯಾಷಿಯಂ ಬ್ಲಡ್ ಪ್ರೆಷರನ್ನು ತುಂಬ ನಾರ್ಮಲ್ ಆಗಿ ಇರೋ ಥರ ಮಾಡುತ್ತೆ. ಇದನ್ನು ಮುಖಕ್ಕೆ ಹಚ್ಚೋದ್ರಿಂದ ಸ್ಕಿನ್ ತುಂಬ ಸಾಫ್ಟ್ ಆಗೋದ್ರ ಜೊತೆಗೆ ಮೊಡವೆಗಳನ್ನು ಕಡಿಮೆ ಮಾಡುತ್ತೆ. ಆ್ಯಂಡ್ ಇದನ್ನು ಕೂದಲಿಗೆ ಹಚ್ಚೋದ್ರಿಂದ ತಲೆಯಲ್ಲಿರುವಂಥ ಒಟ್ಟು ಕಡಿಮೆಯಾಗಿ ಕೂದಲು ತುಂಬ ಶೈನಿ ಆಗುತ್ತೆ. ನಿಮ್ಮಿಂದ ತಿನ್ನೋದಕ್ಕೆ ಆದರೆ ಡೈಲಿ ಮಧ್ಯಾಹ್ನ ಅಥವಾ ರಾತ್ರಿ ಒಂದು ಟೈಮ್ ತಿನ್ನಿ. ಇದರಿಂದ ಸ್ಟಮಕ್, ಬೋನ್ಸ್, ಸ್ಕಿನ್, ಹಾರ್ಟ್ ಆ್ಯಂಡ್ ಮೂಡು ಸಹ ತುಂಬ ಹೆಲ್ದಿಯಾಗಿರುತ್ತೆ. ಜಾಸ್ತಿ ತಿನ್ನಬೇಡಿ, ಲೈಟಾಗಿ ತಿನ್ನಿ. ಈ ಬಾಬಾ ವಂಗವರ ಭವಿಷ್ಯವಾಣಿ ಪ್ರಕಾರ 2026ರಲ್ಲಿ ಏನೇನಾಗುತ್ತೆ? ಮೊದಲನೇದಾಗಿ ಈ ಬಾಬಾ ವಂಗವರು 2026ರಲ್ಲಿ ಈ ಭೂಮಿಗೆ ಒಂದು ದೊಡ್ಡ ಕಂಟಕ ಇದೆ ಅಂತ ಹೇಳಿದ್ದಾರೆ. ಅಂದರೆ ಈ ಬಾಬಾ ವಂಗವರ ಪ್ರಕಾರ 2026ರಲ್ಲಿ ತುಂಬ ದೊಡ್ಡ ಪ್ರಮಾಣದ ಭೂಕಂಪಗಳಾಗುತ್ತಂತೆ. ಆ್ಯಂಡ್ ಹವಾಮಾನ ತುಂಬ ತೀವ್ರವಾಗಿ ಚೇಂಜ್ ಆಗಿ ಈ ಭೂಮಿಯ 7ರಿಂದ 8% ಭಾಗಕ್ಕೆ ತುಂಬಾ ತೊಂದರೆ ಆಗುತ್ತಂತೆ. ಈ ಪ್ರಿಡಿಕ್ಷನ್ನ ಕೇಳಿದರೆ ಒಂಚೂರು ಭಯ ಆಗುತ್ತೆ. ಯಾಕಂದರೆ ನಾರ್ಮಲ್ ಆಗಿ ಯುರೋಪ್ ಖಂಡದಲ್ಲಿ ಯಾವಾಗಲೂ ಬಿಸಿಲು 20 ಡಿಗ್ರಿ ಸೆಲ್ಸಿಯಸ್ಸಿಂದ 30 ಡಿಗ್ರಿ ಸೆಲ್ಸಿಯಸ್ವರೆಗೆ ಮಾತ್ರ ಇರ್ತಾ ಇತ್ತು. ಆದರೆ ಈ ವರ್ಷ ಅಂದರೆ 2025ರಲ್ಲಿ ಈ ಯುರೋಪ್ ಖಂಡದ ದೇಶಗಳಾಗಿರುವಂಥ ಫ್ರಾನ್ಸ್, ಗ್ರೀಸ್, ಸ್ಪೇನ್ ಆ್ಯಂಡ್ ಇಟಲಿಗಳಂಥ ದೇಶಗಳಲ್ಲಿ ಬಿಸಿಲು 45 ಡಿಗ್ರಿ ಸೆಲ್ಸಿಯಸ್ಗೆ ಹೆಚ್ಚಾಗಿದೆ. ಆ್ಯಂಡ್ ಈ ವರ್ಷ ಕೆನಡಾ ಆ್ಯಂಡ್ ಆಸ್ಟ್ರೇಲಿಯಾದಲ್ಲಿ ತುಂಬ ದೊಡ್ಡ ಪ್ರಮಾಣದ ಕಾಡ್ಗಿಚ್ಚುಗಳು ಉಂಟಾಗಿ ಲಕ್ಷಾಂತರ ಹೆಕ್ಟರ್ ಕಾಡು ಸುಟ್ಟು ಬೂದಿಯಾಗಿದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಬಳಿ ರೀಸೆಂಟಾಗಿ ಭೂಕಂಪಗಳು ತುಂಬ ಹೆಚ್ಚಾಗಿದ್ದಾವೆ. ಆದ್ದರಿಂದಲೇ ವಿಜ್ಞಾನಿಗಳು ಈ ಎಲ್ಲ ಘಟನೆಗಳನ್ನು ನೋಡಿದರೆ ಈ ಬಾಬಾ ವಂಗವರ 2026ರ ಪ್ರಿಡಿಕ್ಷನ್ ನಿಜ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಬಾಬಾ ವಂಗವರ ಇನ್ನೊಂದು ಭಯಾನಕವಾದ ಭವಿಷ್ಯವಾಣಿ ಏನು ಅಂದರೆ ಈ ಬಾಬಾ ವಂಗವರು 2026ರಲ್ಲಿ 3ನೇ ಮಹಾಯುದ್ಧ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಈ ಬಾಬಾ ವಂಗವರ ಪ್ರಕಾರ ಚೀನಾ ತೈವಾನ್ ಮೇಲೆ ದಾಳಿ ಮಾಡಬಹುದು, ರಷ್ಯಾ ಮತ್ತು ಅಮೆರಿಕದ ನಡುವೆ ಯುದ್ಧ ಸ್ಟಾರ್ಟ್ ಆಗ್ಬೋದು. ಆ್ಯಂಡ್ ಈಗಾಗಲೇ ಮಧ್ಯಪ್ರಾಚ್ಯ, ಆಗ್ನೇಯ ಏಷ್ಯಾ ಆ್ಯಂಡ್ ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ರಾಜಕೀಯ, ಆರ್ಥಿಕ ಆ್ಯಂಡ್ ಧಾರ್ಮಿಕ ಸಮಸ್ಯೆಗಳು ತುಂಬ ಹೆಚ್ಚಾಗಿದ್ದಾವೆ. ಇದು ಮುಂದೆ ಯುದ್ಧಕ್ಕೆ ದಾರಿ ಮಾಡಿ ಕೊಡಬಹುದು, ಕೊಡದೇನೂ ಇರಬಹುದು. ಆದರೆ ಈ ಬಾಬಾ ವಂಗವರು ಮಾತ್ರ 2026ರಲ್ಲಿ 3ನೇ ಮಹಾಯುದ್ಧ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಈ ಬಾಬಾ ವಂಗವರ 3ನೇ ಭವಿಷ್ಯವಾಣಿ ಏನು ಅಂದರೆ 2026ರಲ್ಲಿ AI ಇವಾಗಿರೋದಕ್ಕಿಂತ ತುಂಬಾ ಅಡ್ವಾನ್ಸ್ ಆಗುತ್ತಂತೆ. ಆ್ಯಂಡ್ ಈ AI ಮನುಷ್ಯರ ಕಂಟ್ರೋಲಿಂದ ಹೊರಗಡೆ ಬಂದು ಸ್ವಂತವಾಗಿ ತಾನೇ ಡಿಸಿಷನ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಆ್ಯಂಡ್ ಈ AI ಮನುಷ್ಯರ ಜಾಬ್ಸ್ನೂ ಕೂಡ ಕಿತ್ತುಕೊಳ್ಳುತ್ತಂತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ 2026ರಲ್ಲಿ ಈ AI ಡಾಮಿನೇಷನ್ ತುಂಬಾ ಹೆಚ್ಚಾಗಿರುತ್ತಂತೆ. ಆ್ಯಂಡ್ ಈ ಬಾಬಾ ವಂಗವರ 4ನೇ ಭವಿಷ್ಯವಾಣಿ ಏನು ಅಂದರೆ 2026ರಲ್ಲಿ ಮೊದಲ ಬಾರಿಗೆ ಏಲಿಯನ್ಸ್ ಮನುಷ್ಯರನ್ನ ಭೇಟಿ ಮಾಡುತ್ತಂತೆ. ಆ್ಯಂಡ್ ಈ ಏಲಿಯನ್ಸ್ ಒಂದು ದೊಡ್ಡ ಸ್ಪೇಸ್ ಶಿಪ್ನೊಂದಿಗೆ ಈ ಭೂಮಿಗೆ ಬರುತ್ತಂತೆ. ಅಂದರೆ ಮುಂದಿನ ವರ್ಷ ನವೆಂಬರ್ ತಿಂಗಳಲ್ಲಿ ಈ ಏಲಿಯನ್ಸ್ ಮನುಷ್ಯರನ್ನ ಭೇಟಿ ಮಾಡುತ್ತೆ ಅಂತ ಈ ಬಾಬಾ ವಂಗವರು ಹೇಳಿದ್ದಾರೆ.
ರೀಸೆಂಟಾಗಿ ಒಂದು ನ್ಯೂಸ್ ತುಂಬಾನೇ ವೈರಲ್ ಆಗಿತ್ತು. ಅಂದರೆ ಚೀನಾ ಹೆಣ್ಣು ಮಕ್ಕಳ ಅವಶ್ಯಕತೆ ಇಲ್ಲದೇನೆ ಮಕ್ಕಳಿಗೆ ಜನ್ಮ ಕೊಡುವಂಥ ರೋಬೋಟನ್ನು, ಅಂದರೆ ಹ್ಯೂಮನಾಯ್ಡ್ ಆರ್ಟಿಫಿಷಿಯಲ್ ಓಮ್ ರೋಬೋಟನ್ನು ತಯಾರು ಮಾಡ್ತಾ ಇದೆ ಅಂತ. ಇದನ್ನು ಚೀನಾದ ವಿಜ್ಞಾನಿ ಜಾಂಗ್ ಕಿಫೆಂಜ್ ಅವರು ಕೈವಾ ಟೆಕ್ನಾಲಜಿ ಅನ್ನೋ ಕಂಪನಿಯ ಮೂಲಕ ಇದನ್ನು ತಯಾರು ಮಾಡ್ತಾ ಇದ್ದಾರಂತೆ. ಆ್ಯಂಡ್ ಈ ರೋಬೋಟ್ ಮಗುವನ್ನು ಸ್ಟಾರ್ಟಿಂಗ್ ಸ್ಟೇಜಿಂದ ಡೆಲಿವರಿ ಆಗೋವರೆಗೂ ಅದರ ಆರ್ಟಿಫಿಷಿಯಲ್ ಓಂಬದಲ್ಲಿ ಬೆಳೆಸಲಾಗುತ್ತಂತೆ. ಅಂದರೆ ತಾಯಿಯ ಗರ್ಭದಲ್ಲಿ ಮಗುವಿಗೆ ಜನ್ಮ ಕೊಡೋದಕ್ಕೆ ಯಾವ ತರಹದ ವ್ಯವಸ್ಥೆ ಇರುತ್ತೋ ಅದೆಲ್ಲ ಈ ಆರ್ಟಿಫಿಷಿಯಲ್ ಓಂಬದಲ್ಲಿ ಇರುತ್ತಂತೆ. ಆ್ಯಂಡ್ ಇದು ಮಕ್ಕಳಿಗೆ ತುಂಬ ಈಸಿಯಾಗಿ ಜನ್ಮ ಕೊಡುತ್ತೆ ಅನ್ನೋ ನ್ಯೂಸ್ ತುಂಬಾನೇ ವೈರಲ್ ಆಗಿತ್ತು. ಆ್ಯಂಡ್ ಇದರ ಬಗ್ಗೆ ಗೂಗಲಲ್ಲಿ ಕೆಲವು ಆರ್ಟಿಕಲ್ಸು ಕೂಡ ಪಬ್ಲಿಷ್ ಆಗಿದ್ದಾವೆ. ಇದನ್ನು ನೋಡಿ ತುಂಬ ಜನ ಇದರ ಬಗ್ಗೆ ವಿಡಿಯೋಸ್ ಕೂಡ ಮಾಡಿದ್ದಾರೆ. ಆದರೆ ಇದು ನಿಜನಾ ಅಥವಾ ಸುಳ್ಳ ಅಂತ ಕ್ರಾಸ್ ಚೆಕ್ ಮಾಡಿದರೆ ಇದೊಂದು ಫೇಕ್ ನ್ಯೂಸ್ ಅಂತ ಗೊತ್ತಾಗುತ್ತೆ. ಅಂದರೆ ಚೀನಾದಲ್ಲಿ ಕೈವಾ ಟೆಕ್ನಾಲಜಿ ಅನ್ನೋ ಕಂಪ್ನಿನೇ ಇಲ್ವಂತೆ. ಆ್ಯಂಡ್ ಈ ಜಾಂಗ್ ಕಿಫೆಂಜ್ ಅವರು ವಿಜ್ಞಾನಿ ಅನ್ನೋದಕ್ಕೆ ಯಾವ ಯೂನಿವರ್ಸಿಟಿಯಲ್ಲಿ ದಾಖಲೆಗಳೇ ಇಲ್ವಂತೆ. ಆ್ಯಂಡ್ ಕೆಲವು ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ತಾಯಿಯ ಗರ್ಭವನ್ನು ರೀಪ್ಲೇಸ್ ಮಾಡುವಂಥ ಟೆಕ್ನಾಲಜಿನ ಡೆವಲಪ್ ಮಾಡೋದು ಅಷ್ಟು ಸುಲಭ ಅಲ್ಲ. ಮುಂದೆ ಫ್ಯೂಚರಲ್ಲಿ ಇಂತಹ ಒಂದು ಟೆಕ್ನಾಲಜಿ ಬಂದರೂ ಬರ್ಬೋದು, ಆದರೆ ಈಗ ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಹಾಗಾದ್ರೆ ಈ ನ್ಯೂಸ್ನ ಯಾಕೆ ಈ ಥರ ವೈರಲ್ ಮಾಡಿದ್ದಾರೆ ಅಂದರೆ, ಸುಮ್ನೆ ತಮಾಷೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಈ 3i ಅಟ್ಲಾಸ್ ಅನ್ನು ನೋಡಿ ಇದು ಏಲಿಯನ್ಸ್ ತಯಾರು ಮಾಡಿರುವಂಥ ವಸ್ತು ಆಗಿರ್ಬೋದು ಆ್ಯಂಡ್ ಇದರ ಒಳಗಡೆ ಏಲಿಯನ್ಸ್ ಇರ್ಬೋದು ಅಂತ ಮಾತಾಡ್ತಾ ಇದ್ದಾರೆ. ಆದರೆ ನಾಸಾ ಮಾತ್ರ ಇದು ಒಂದು ಕಾಮೆಟ್ ಅಥವಾ ಧೂಮಕೇತು ಅಂತ ಹೇಳ್ತಾ ಇದೆ. ಅಷ್ಟಕ್ಕೂ ಈ 3i ಅಟ್ಲಾಸ್ ಅಂದರೆ ಏನು? ಮೊದಲನೇದಾಗಿ ಈ 3i ಅಟ್ಲಾಸ್ ಅನ್ನೋದು ಒಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್, ಅಂದರೆ ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಇಲ್ಲದೆ ಇರುವಂಥ ಒಂದು ವಸ್ತು ಅಥವಾ ಬೇರೆ ಒಂದು ಎಕ್ಸೋ ಪ್ಲಾನೆಟರಿ ಸಿಸ್ಟಮಿಂದ ಬಂದಂಥ ವಸ್ತು. ಆ್ಯಂಡ್ ಇಲ್ಲಿ 3 ಅಂದರೆ ಇವಾಗಿನವರೆಗೂ ಬಾಹ್ಯಾಕಾಶದಲ್ಲಿ ಕಂಡು ಬಂದಂಥ 3ನೇ ವಸ್ತು ಅಂತ ಅರ್ಥ. ಆ್ಯಂಡ್ ಐ ಅಂದರೆ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅಂತ ಅರ್ಥ. ಆ್ಯಂಡ್ ಈ ಅಟ್ಲಾಸ್ ಅನ್ನೋದು ಇದನ್ನು ಕಂಡು ಹಿಡಿದಂಥ ಹೆಸರು. ವಿಜ್ಞಾನಿಗಳು ಮೊದಲಿದನ್ನ ಕಾಮೆಟ್ ಅಥವಾ ಧೂಮಕೇತು ಅಂತ ಅಂದ್ಕೊಂಡಿದ್ರು. ನಾರ್ಮಲ್ ಆಗಿ ಈ ಕಾಮೆಟ್ಗಳಿಗೆ ಸೂರ್ಯನ ಹತ್ತಿರಕ್ಕೆ ಹೋಗ್ತಾ ಇದ್ದಂತೆ ಅದರಲ್ಲಿರುವಂಥ ಮಂಜುಗಡ್ಡೆ ಕರಗಿ ಗ್ಯಾಸ್ ಆ್ಯಂಡ್ ಡಸ್ಟಿಂದ ಒಂದು ಬಾಲ ಕ್ರಿಯೇಟ್ ಆಗುತ್ತೆ. ಆದ್ರಿಂದನೇ ಈ ವಿಜ್ಞಾನಿಗಳು ಅಕ್ಟೋಬರ್ ಎಂಡಿಂಗಲ್ಲಿ ಈ 3i ಅಟ್ಲಾಸ್ ಹೇಗಿದ್ರು ಸೂರ್ಯನ ಹತ್ತಿರಕ್ಕೆ ಹೋಗುತ್ತೆ, ಆವಾಗ ಇದಕ್ಕೆ ಒಂದು ಪ್ರಕಾಶಮಾನವಾದ ಬಾಲ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ರೀಸೆಂಟಾಗಿ ಬಂದಂಥ ಈ 3i ಅಟ್ಲಾಸ್ ಫೋಟೋಸನ್ನು ನೋಡಿದರೆ ಅದಕ್ಕೆ ಬಾಲನೇ ಇಲ್ಲ. ಆ್ಯಂಡ್ ಈ 3i ಅಟ್ಲಾಸ್ ಸ್ಪೇಸಲ್ಲಿ ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದೆ. ಅಂದರೆ ಇದರ ಡೈರೆಕ್ಷನಲ್ಲಾಗಿರ್ಬೋದು, ಇದು ಹೋಗುವಂಥ ಸ್ಪೀಡಲ್ಲಾಗಿರ್ಬೋದು ಆ್ಯಂಡ್ ಇದರ ಮೂಮೆಂಟ್ಸಲ್ಲಾಗಿರ್ಬೋದು ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದೆ. ಅಂದರೆ ಒಂದು ಕಾಮೆಟ್ಗೆ ಇರಬೇಕಾಗಿರುವಂಥ ಯಾವುದೇ ಲಕ್ಷಣಗಳು ಇದಕ್ಕಿಲ್ಲ. ಆದ್ದರಿಂದನೇ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ಆವಿ ಲೋಬ್ ಅವರು ಈ 3i ಅಟ್ಲಾಸ್ ಗ್ರಾವಿಟಿ ಫೋರ್ಸಿಂದ ಮೂವ್ ಆಗ್ತಾ ಇಲ್ಲ, ಯಾವುದೋ ಒಂದು ಶಕ್ತಿ ಇದನ್ನು ತಳ್ತಾ ಇದೆ. ಇದು ಕಾಮೆಟ್ ಆಗಿದ್ರೆ ಇದಕ್ಕೆ ಬಾಲ ಕ್ರಿಯೇಟ್ ಆಗ್ತಾ ಇತ್ತು, ಸೊ ಇದಕ್ಕೆ ಬಾಲ ಇಲ್ಲ. ಆದ್ದರಿಂದನೇ ಇದು ಆರ್ಟಿಫಿಷಿಯಲ್ ಆಗಿ ತಯಾರಾದಂಥ ವಸ್ತು ಆಗಿರ್ಬೋದು ಅಂತ ಹೇಳ್ತಾರೆ. ಆದರೆ ನಾಸಾ ಮಾತ್ರ ಇವಾಗಿನವರೆಗೂ ಇದು ಒಂದು ಕಾಮೆಟ್ ಅಥವಾ ಧೂಮಕೇತು ಅಂತಲೇ ನಂಬ್ತಾ ಇದೆ. ಆ್ಯಂಡ್ ಇದರ ಬಗ್ಗೆ ಇನ್ನೂ ರಿಸರ್ಚ್ ನಡೀತಾ ಇದೆ. ಇನ್ನೂ ಇದರ ಬಗ್ಗೆ ಯಾವುದೇ ತರಹದ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಕ್ಲಾರಿಟಿ ಸಿಕ್ಕಮೇಲೆ ಇದರ ಬಗ್ಗೆ ಇನ್ನೂ ಒಂದು ಫ್ಯಾಕ್ಟ್ ಮಾಡೋಣ. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ಲೈಕನ್ನು ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.